ಕೇಸುಗಳಲ್ಲಿ ಏನು ನಡೆದವು ಅನ್ನೋದು ಪಕ್ಕಾ ಗೊತ್ತಿದ್ದ ಸಂದರ್ಭದಲ್ಲೇ ಅವರೊಂದೇನೋ ನಿರ್ಣಾಯಕ ಮೂಡ್ದಲ್ಲಿ ಬಂದಾಗ ಅಥವಾ ಒಂದು ಮೂಮೆಂಟ್ ಆದಾಗ ಈ ರೀತಿಯಾಗಿ ಬದಲಾಯಿಸಿದ್ದು ಸಹಜವಾಗಿ ಯಾರಿಗಾದರೂ ಸಂಶಯ ಹುಟ್ಟುವುದರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಕಾರಣ ಇಷ್ಟ, ಈ ಎಲ್ಲ ಘಟನೆಗಳಿಂದ ಒಂದು ದೊಡ್ಡ ಶಕ್ತಿ ಅಡಗ್ಯದಪ್ಪ ಅಲ್ಲೇ. ಯಾಕಂದರೆ ಇತ್ತೀಚೆಗೆ ಆ ಮಾತುಗಳು ಹೇಳೋ ಸಹಿತ ಕಷ್ಟ ಆಗ್ತಾಯಿದೆ. ಯಾಕೆ ಕಷ್ಟಪ್ಪ ಅಂತಂದ್ರೆ, ಈಗ ಈ ಮುಂದೆ ಹೋಗೋದನ್ನು ನೋಡಿದಾಗ, ನಾಳೆ ನಾಡದ್ದು ಹೋಗೋದು ನೋಡಿದಾಗ, ಇದು ತಿಮ್ರೋಡಿ ಅವರನ್ನು ಅಥವಾ ಅವರ ಜೊತೆಗೆ 6 ಜನರನ್ನು ಇದಕ್ಕೆ ಬಲಿ ಮಾಡುವಂಥ, ಅದು ಇವರ ಇದಕ್ಕೆ ಕಾರಣ ಅನ್ನುವಂಥದ್ದು, ಇವರ ಎತ್ತು ಕಟ್ತಾ ಇದ್ದಾರೆ ಅನ್ನುವಂಥದ್ದು ರೂಪ ಬಿಟ್ಟಿದ್ದನ್ನು ನೋಡಿದಾಗ ಸಹಜವಾಗಿ ಅದರಲ್ಲೂ ತಿಮ್ರೋಡಿ ಅವರು ಗಡೀಪಾರು ಮಾಡೋದು 3ನೇ ಸಲ ಮಾಡಿದ್ದು ಈಗ ನೀವು ನೋಡಿದ್ದೀರಿ. ಅವ್ನು ಗಡೀಪಾರು ಮಾಡಲೇಬೇಕು ಅನ್ನುವಂಥ, ಮತ್ತು ಅದರಲ್ಲೂ ಹೈಕೋರ್ಟ್ನಲ್ಲೂ ಸಹಿತ ಅದು ಒಂದಿಷ್ಟು ತಟಸ್ಥಾಗಿ ಉಳಿದಿದ್ದನ್ನು ಗಮನಿಸಿದಾಗ ಈಗೇನು ಅನ್ನಿಸ್ತದಪ್ಪ ಅಂದರೆ ಇದೆಲ್ಲ ಏನಪ್ಪ ಇದು ಅಂತೇಳಿ, ಅದು ಒಂದು ಸಾಮಾಜಿಕ ಕೆಲಸವನ್ನು ಆದಂಥ ಅನ್ಯಾಯಗಳ ಬಗ್ಗೆ ತನಿಖೆ ಆಗಲ್ಲ ಅಂತೇಳಿ ಯಾರ ಮೇಲೆ ಆರೋಪ ಅಂತಿಲ್ಲ. ಅವ್ರು ಆರೋಪ ಮಾಡ್ತಿರ್ಬೋದು ತಿಮ್ರೋಡಿ ಅವ್ರಿಲ್ಲ ಅಂತಲ್ಲ, ಅದು ಸುಳ್ಳು ಅಂತೇಳಿ ಪ್ರೂವರೇ ಮಾಡಬೇಕಲ್ಲ. ಅಟ್ಲೀಸ್ಟ್ ಹೌದಪ್ಪ ಅವ್ರಿಲ್ಲ, ಬೇರೆದವ್ರು ಯಾರಿದ್ದಾರೆ, ಹಾಗಾದ್ರೆ ಯಾರದಾರ, ಅವ್ರು ಇಲ್ಲ ಅಂದರೆ ಯಾರಿದ್ದಾರೆ, ಇದಕ್ಕೆ ಉತ್ತರವನ್ನು ಮೊಹಂತಿ ಅವರು ಹುಡುಕುವಂಥ ಸಂದರ್ಭದಲ್ಲೇ ಅವ್ರನ್ನ ಅಲ್ಲಿನ CIDಗೆ ಅಲ್ಲಿ DGP ಆಗಿ ಮಾಡಿದ್ದ, ಇದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಇವತ್ತು DK ಶಿವಕುಮಾರ್ ಅವರನ್ನು ಸಹಜವಾಗಿ ಎಲ್ಲರೂ ಕೇಳ್ತಾ ಇದ್ದಾರೆ. ಮತ್ತು ಕೇಳುವಂಥ ವ್ಯವಹಾರನೂ ಹೌದು ಇದು. ಯಾಕಂದ್ರೆ ತನಿಖೆ ಪೂರ್ತಿ ವರದಿ ಬಂದ ಮುಟ್ಟೆ ಮಾಡಿದ ಮೇಲೆ ಬದಲಾಗಲಿ ಮತ್ತೇನೋ ಆಗಲಿ ಒಂದು ತಾರ್ಕಿಕ ಅಂತ್ಯ ಕಾಣಬೇಕಲ್ಲ ಅದು. ಯಾಕೆಂದ್ರೆ ಅಲ್ಲಿ ಯಾರ್ಯಾರು ಇದ್ದಾರೆ ಅನ್ನೋದು ಇವತ್ತಿಗೂ ಕಲ್ಪನೆಗೆ ಬೆಳೀತಾ ಇರಲಿಲ್ಲ. ಯಾಕಂದ್ರೆ ಇದು ಆಲ್ರೆಡಿ ಮುಂದೆ ಚರ್ಚೆ ಮಾಡಿದಂಗೆ 470 ಜನ ಅಲ್ಲಿ ತೀರ್ಕೊಂಡಿದ್ದಾರೆ ಅನ್ನುವಂಥ ನಮ್ಮ ಉಗ್ರಪ್ಪನವ್ರ ವರದಿ ಆಗಿರ್ಬೋದು. ಅದೇ ಕಾರಣ ನಮ್ಮ ಬಾಲಣ್ಣವರು 75 ಏನು ಕೊಲೆಗಳಾಗಿದ್ದಾವ, ಅವರು FIR ಮಾಡಬೇಕಂತೇಳಿ ಬೆನ್ನತ್ತಿದ್ದಾಗಿರ್ಬೋದು. ಅದೇ ರೀತಿ ನಮ್ಮ ಏನಪ್ಪ ಸೌಜನ್ಯಾಳ ಕೇಸನ್ನು ಮರುತನಿಗೆ ಆಗಬೇಕಂತ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿದ್ದನ್ನಾಗಲಿ, ಕುಸುಮಾವತಿ ಅವರು ನಿರಂತರವಾಗಿ ಹೋರಾಟ ಮಾಡೋದನ್ನಾಗಲಿ, ಇವೆಲ್ಲ ಗಮನಿಸಿದಾಗ ಅಲ್ಲಿ ಅನೇಕ ಜನ ತಮ್ಮ ಜೀವನ ಕಳೆದುಕೊಂಡಿದ್ದನ್ನು ನೆನಪಿಸಿಕೊಂಡಾಗ ಸಹಜವಾಗಿ ಇದು ತನಿಖೆ ಆಗಬೇಕಪ್ಪ